ಎಲ್ಲರಿಗೂ ನಮಸ್ಕಾರ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ನಮ್ಮ ಕಷ್ಟಗಳು ಏನೇ ಆಗಿರ್ಬೋದು, ನಮ್ಮ ದುಃಖಗಳನ್ನ ಎಷ್ಟೇ ನಾವು ಮುಚ್ಚಿಟ್ಕೊಂಡ್ರೂ ಕೂಡ ಒಂದಲ್ಲ ಒಂದು ಟೈಮಲ್ಲಿ ನಾವು ಪೂಜೆ ಮಾಡ್ತಾ ಇರಬೇಕಾದ್ರೆ ರಾಯರ ಮುಂದೆ ಕೂತ್ಕೊಂಡು ಒಂದು ಸರಿ ನಮಗೆ ಗೊತ್ತಿಲ್ಲದಿರೋ ರೀತಿ ನಮ್ಮ ಕಣ್ಣಂಚಲ್ಲಿ ನೀರು ಬಂದೇ ಬಿಡುತ್ತೆ. ಅದೇನಕ್ಕೆ ಅಂತ ಗೊತ್ತಿಲ್ಲ, ಆದರೂ ಕೂಡ ಪ್ರತಿ ಸಾರಿನೂ ಕೂಡ ರಾಯರನ್ನ ನೋಡಿದಾಗ, ರಾಯರು ಪೂಜೆ ಮಾಡಿದಾಗ ಕಣ್ಣಲ್ಲಿ ಒಂದು ಹನಿ ನೀರಾದರೂ ಬಂದೇ ಬರುತ್ತೆ. ಇದು ಎಲ್ರಿಗೂ ಆಗುತ್ತೆ ಅನುಭವ ಅಂತ ಹೇಳೋದಕ್ಕೆ ಬರೋದಿಲ್ಲ. ಅಂದರೆ ಸುಮಾರು ಜನಕ್ಕೆ ಹಾಗೇ ಇರುತ್ತೆ. ಅಟ್ಲೀಸ್ಟ್ ಒಂದು ಸಾರಿ ಆದರೂ ನಿಮ್ಮ ಕಣ್ಣಂಚಲ್ಲಿ ನೀರು ಬಂದಿರುತ್ತೆ. ಅದು ಏನಕ್ಕೆ ಬರುತ್ತೆ ಅಂದರೆ ನಮ್ಮ ಶಕ್ತಿ, ನಮ್ಮ ಭಕ್ತಿ, ನಮ್ಮ ಶ್ರದ್ಧೆ. ರಾಯರ ಪೂಜೆಯಲ್ಲಿ ನಮ್ಮನ್ನು ನಾವು ಆಳವಾಗಿ ಮುಳುಗಿಸ್ಕೊಂಡಾಗ, ನಮ್ಮ ಭಕ್ತಿ ಜಾಸ್ತಿ ಆದಾಗ ಈ ಥರ ಅನುಭವಗಳು ನಮ್ಮ ಜೀವನದಲ್ಲಿ ನಡೆಯುತ್ತಂತೆ. ಇನ್ನು ನಿಮ್ಮ ಯಾವುದೋ ಒಂದು ವಿಚಾರ ನಿಮ್ಮ ಲೈಫಲ್ಲಿ ತುಂಬ ಅಂದರೆ ತುಂಬಾ ಕಷ್ಟ ಕೊಡ್ತಾ ಇದೆ, ಅಥವಾ ಯಾವುದೋ ಒಂದು ತೊಂದರೆಲಿ ನೀವು ಸಿಲ್ಕಾಕೋಗ್ಬಿಟ್ಟಿದ್ದೀರಾ, ಅದರಿಂದ ಯಾವುದೇ ರೀತಿ ಪರಿಹಾರ ನಮಗೆ ಇಲ್ಲ, ಅದರಿಂದ ಹೊರಗಡೆ ಬರೋಕ್ಕಾಗ್ತಾ ಇಲ್ಲ ಅನ್ನೋರಾದರೆ, ನೀವು ಪ್ರತಿ ಗುರುವಾರ, ಯಾವ ಗುರುವಾರ ಬೇಕಾದರೂ ನೀವು ಇದೊಂದು ಕೆಲಸನ ಮಾಡ್ಬೋದು. ಇವತ್ತೇ ಮಾಡಿ, ನಾಳೆನೇ ಮಾಡಿ, ತೊಂದರೆ ಇಲ್ಲ, ನಡೆಯುತ್ತೆ. ಬಟ್ ಗುರುವಾರ ಮಾಡಿದ್ರೆ ತುಂಬ ವಿಶೇಷವಾದ ಫಲ ನಮಗೆ ಸಿದ್ಧಿಯಾಗುತ್ತೆ ಅಂತಲೇ ಹೇಳ್ಬೋದು. ಇದನ್ನು ನೀವು ಮಾಡಬೇಕಾಗಿರೋದು ಗುರುವಾರದ ದಿವಸ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ತುಂಬಾ ಒಳ್ಳೆಯದು. ಯಾಕೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿ ಅಂತ ಹೇಳ್ತೀನಿ ಅಂದರೆ, ಆವಾಗ ಡಿಸ್ಟರ್ಬೆನ್ಸ್ ಅಷ್ಟು ಇರೋಲ್ಲ, ನಿಮ್ಮ ಏಕಾಗ್ರತೆ ಎಲ್ಲವೂ ಕೂಡ ರಾಯರ ಮೇಲೆ ಇರುತ್ತೆ. ಇನ್ನು ಬೆಳಗ್ಗೆ ಆಗ್ತಾ ಇದ್ದಂಗೆ ಒಂದು 8-9 ಗಂಟೆ ಕೆಲ್ಸಕ್ಕೆ ಹೋಗೋರು, ಮಕ್ಕಳು ಸ್ಕೂಲಿಗೆ ಕಳಿಸೋರು, ಆವಾಗ ಡಿಸ್ಟರ್ಬೆನ್ಸ್ ಆಗುತ್ತೆ. ಅಡುಗೆ ಏನು ಮಾಡೋದು, ಮಕ್ಕಳು ಎದ್ಬಿಟ್ರು, ಅವ್ರಿಗೇನು ಮಾಡೋದು, ರೆಡಿ ಮಾಡೋದು, ಪೂಜೆ ಇನ್ನೂ ಮುಗ್ದಿಲ್ಲ, ಟೈಮ್ ಆಗೋಯಿತು, ಆ ಥರ ಎಲ್ಲ ಕಿರಿಕಿರಿ, ಆತಂಕ, ಭಯನೇ ತುಂಬಿಕೊಂಡು ನಾವು ಪೂಜೆ ಮಾಡ್ತಾ ಇರ್ತೀವಿ. ಆವಾಗ ನಮಗೆ ಕಾನ್ಸಂಟ್ರೇಷನ್ ಮಾಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಅಲ್ವಾ. ಅದಕ್ಕೋಸ್ಕರ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನೀವು ಗಂಜುಳ ಹಾಕ್ಕೊಂಡು ಮನೆಯನ್ನೆಲ್ಲ ಒರೆಸ್ಕೊಂಡು ನೀಟಾಗಿ ತಲೆಗೆ ಸ್ನಾನ ಮಾಡಿಕೊಂಡು ಮಡಿಯಾಗಿರೋಂಥ ಬಟ್ಟೆನ ನೀವು ಹಾಕ್ಕೊಂಡು ಕುಂಕುಮ, ಅರಿಶಿನ, ಹೂನೆಲ್ಲ ಇಟ್ಕೊಂಡು ದೇವ್ರ ಮನೆಯೆಲ್ಲ ನೀಟಾಗಿ ಒರೆಸ್ಕೊಂಡು ನೀವು ನಿಮ್ಮ ಕುಲದೇವರಿಗೆ, ಗಣೇಶನಿಗೆಲ್ಲ ಅಲಂಕಾರನ ಯಾವ ರೀತಿ ಮಾಡ್ತಿದ್ರು ಆ ರೀತಿ ಅಲಂಕಾರನ ಮಾಡಿಕೊಂಡು, ಆ ನಂತರ ರಾಯರಿಗೆ ನೀವು ನಿಮ್ಮ ಕೈಯಾರೆ ಗಂಧನ ತೇದ್ಬಿಟ್ಟು ರಾಯರಿಗೆ ಹಚ್ಚಿದ್ರೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಇನ್ನು ಪೌಡರ್ ಬರುತ್ತೆ, ಗಂಧದ ಪೌಡರ್, ಅದನ್ನು ನೀರಲ್ಲಿ ತಂದು ಮಿಕ್ಸ್ ಮಾಡಿ ಹಚ್ಬೋದು. ಅದಕ್ಕಿಂತ ಶ್ರೇಷ್ಠ ಅಂದರೆ ಗದ್ಕೆ ಅಂಗಡೀಲಿ ನೀವು ಕೇಳಿದ್ರೆ ಕೊಡ್ತಾರೆ, ಗಂಧ ತೆಯ್ಯೋ ಅಂಥದ್ದು ಕೊಡಿ ಅಂದರೆ ನಿಮಗೆ ಗಂಧ ತೆಯ್ಯೋ ಅಂಥದ್ದು ಶ್ರೀಗಂಧದ್ದು ನಿಮಗೆ ಕೊಡ್ತಾರೆ. ಅದನ್ನು ನೀವು ಶುದ್ಧವಾದ ನೀರನ್ನ ಹಾಕ್ಕೊಂಡು ನೀವು ಶುದ್ಧವಾದ ಮೇಲೆ ತೇದ್ಬಿಟ್ಟು ರಾಯರಿಗೆ ಅರ್ಪಣೆ ಮಾಡಿದ್ರೆ, ರಾಯರಿಗೆ ನೀವು ಹಚ್ಚಿದ್ರೆ ತುಂಬನೇ ಒಳ್ಳೆಯದು ಅಂತಲೇ ಹೇಳ್ಬೋದು. ಇನ್ನು ರಾಯರಿಗೆ ನೀವು ಸಪ್ರೇಟಾಗಿ 2 ದೀಪನ ಇಟ್ಕೋಬೇಕು, ತುಪ್ಪದ ದೀಪ ಹಚ್ಚೋದಿಕ್ಕಂತ ಹೇಳ್ಬಿಟ್ಟು. ಎಲ್ಲವೂ ಕೂಡ ನೀವು ಅಲಂಕಾರ ಮಾಡಿದ ನಂತರ ಸಾಧ್ಯ ಆದರೆ ನೀವು ಗುರುವಾರದ ದಿವಸ ಉಪವಾಸನ ಮಾಡ್ಬೋದು, ಇಲ್ವಾ ತೊಂದರೆ ಇಲ್ಲ, ನಡೆಯುತ್ತೆ. ಅದು ನಿಮ್ಮ ಶಕ್ತಿಗೆ ಅನುಸಾರವಾಗಿ ನೀವು ಮಾಡ್ಬೋದು. ಇನ್ನು ರಾಯರಿಗೆ ಒಂದು ದಳ ಆದರೂ ತುಳಸಿ ಎಲೆನ ನೀವು ಇಡಲೇಬೇಕು ಗುರುವಾರದ ದಿವಸ. ಇದೆರಡು ಇಂಪಾರ್ಟೆಂಟು. ತುಪ್ಪದ ದೀಪನ ಹಚ್ಚಬೇಕು, ತುಳಸಿ ದಳನ ಇಡಬೇಕು. ನೀವು ತುಂಬ ಎಷ್ಟೊಂದು ಹೂಗಳಲ್ಲಿ ನೀವು ಅಲಂಕಾರನ ಮಾಡಿ ಪೂಜೆನ ಮಾಡಿ ಅಂತ ಯಾರೂ ಕೂಡ ಹೇಳಲ್ಲ. ನಿಮ್ಮ ಶಕ್ತಿಗೆ ಅನುಸಾರ ನೀವು ಮಾಡ್ಕೋಬೋದು ಅಷ್ಟೇ. ಇನ್ನು ಎಲ್ಲನೂ ಕೂಡ ನೀವು ರೆಡಿನ ಮಾಡಿ ಮೊದಲಿಗೆ ಸಂಕಲ್ಪನ ಮಾಡ್ಕೋಬೇಕು. ನಾನು ಯಾವುದಕ್ಕೋಸ್ಕರ ಈ ಪೂಜೆನ ಕೈಗೊಂಡಿದ್ದೀನಿ ಅಂತ ಗಣೇಶನಲ್ಲಿ ಪ್ರಾರ್ಥನೆನ ಮಾಡಿಕೊಂಡು, ನಿಮ್ಮ ಕುಲದೇವ್ರನ್ನ ನೆನೆಸ್ಕೊಂಡು, ನಿಮ್ಮ ಕುಲದೇವ್ರನಲ್ಲಿ ಪ್ರಾರ್ಥನೆನ ಮಾಡಿಕೊಂಡು ಮನೆಯಲ್ಲಿ ಅಂಟಿಸೋವಂಥ ಎಲ್ಲ ದೀಪಗಳನ್ನ ನೀವು ಹಚ್ಕೊಂಡು ಬರಬೇಕು. ಹಚ್ಚಿದಾದಮೇಲೆ ನೆಕ್ಸ್ಟು ರಾಯರಿಗೆ ತುಪ್ಪದ ದೀಪನೇ ಹಚ್ಚಬೇಕು. ನೀವು ತುಪ್ಪದ ದೀಪನ ಹಚ್ಚಿಟ್ಬಿಟ್ಟು ಸಂಕಲ್ಪ ಮಾಡಿದೆಲ್ಲ ಮುಗ್ದಿರುತ್ತೆ. ಆ ನಂತರ ನೀವು ಮೊದಲಿಗೆ ತುಳಸಿ ಪೂಜೆನ ಮಾಡಬೇಕು. ತುಳಸಿಗೂ ಕುಂಕುಮ ಎಲ್ಲ ಹಚ್ಚಿಟ್ಬಿಟ್ಟು ಶುದ್ಧವಾದ ನೀರನ್ನ ಹಾಕ್ಬಿಟ್ಟು ತುಳಸಿ ಕಟ್ಟೆ ಮುಂದೆ ಒಂದು ಪುಟಾಣಿ ದೀಪನ ಹಚ್ಬಿಟ್ಟು ನೀವು ತುಳಸಿ ಕಟ್ಟೆಗೆ ಪೂಜೆನ ಮುಗಿಸಿದಾದ್ಮೇಲೆ ನೀವು ನಿಮ್ಮ ಕುಲದೇವರ ಪ್ರಾರ್ಥನೆ ಮಾಡಿಕೊಂಡು ಗಣೇಶನಲ್ಲಿ ಪ್ರಾರ್ಥನೆನ ಮಾಡಿಕೊಂಡು, ನನ್ನ ಒಂದು ವಿಚಾರಕ್ಕೆ ನಾನು ಈ ಥರ ಸಂಕಲ್ಪನ ಮಾಡ್ತಾಯಿದ್ದೀನಿ, ನಾನು ನಿಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವಾರ, ಒಂದು 3 ವಾರನೋ 5 ವಾರನೋ ನಾನು ಈ ಥರ ಪೂಜೆನ ಮಾಡಬೇಕು ಅಂತ ಕೈಗೊಳ್ತಿದ್ದೀನಿ. ಯಾವುದೇ ರೀತಿ ವಿಘ್ನಗಳು ಬರದೇ ಇರೋ ರೀತಿ ನನಗೆ ಪ್ರತಿಫಲ ಸಿಗಬೇಕಪ್ಪ ಅಂತ ಕೇಳಿಕೊಂಡು ಊದದ ಕಡಿನ ಹಚ್ಬಿಟ್ಟು ಎಲ್ಲ ದೇವ್ರುಗಳನ್ನು ನೀವು ತೋರಿಸ್ಬೇಕು. ಆನಂತರ ಕರ್ಪೂರ, ಧೂಪ ಎಲ್ಲ ಹಾಕ್ಬಿಟ್ಟು ರಾಯರಿಗೆ
ನೀವು ತುಪ್ಪದ ಆರತಿನ ಮಾಡಬೇಕು. ರಾಯರಲ್ಲಿ ಕೇಳ್ಕೋಬೇಕು, ನಾನು ನಿಮಗೆ ಒಂದು ಸಂಕಲ್ಪನ ಮಾಡ್ಕೋತಿದ್ದೀನಿ ತಂದೆ, ನನಗೆ ಈ ಥರ ಏನೋ ಒಂದು ಸಮಸ್ಯೆಯಲ್ಲಿ ಸಿಲ್ಕಾಕೊಂಡಿದ್ದೀನಿ, ಅದಕ್ಕೊಂದು ದಾರಿನ ತೋರಿಸ್ಬೇಕು ನೀವೇ ಅಂತೇಳ್ಬಿಟ್ಟು ತುಪ್ಪದ ಆರತಿನ ಮಾಡಿ ಶ್ರೀಯರನ್ನ ನೆನೆದು ಆ ನಂತರ ಗುರುರಾಯರಿಗೆ ಪೂಜೆನ ಅರ್ಪಣೆ ಮಾಡಬೇಕು. ಇದೆಲ್ಲ ಮುಗ್ದಿದ್ದಾದಮೇಲೆ ನೀವು ಒಂದು ಕಡೆ ರಾಯರ ಮುಂದೆ ಕೂತ್ಕೊಂಡು ಒಂದು ಬಿಳಿ ಹಾಳೆನ ತೆಗೆದುಕೊಳ್ಬೇಕು. ಬಿಳಿ ಹಾಳೆನ ತೆಗೆದುಕೊಂಡು ನಿಮ್ಮ ಯಾವ ವಿಚಾರ ನಿಮಗೆ ಕಷ್ಟವಾಗಿದೆ, ಯಾವ ವಿಚಾರಕ್ಕೆ ನಿಮ್ಗೆ ಇನ್ನೂ ಪರಿಹಾರ ಸಿಕ್ಕಿಲ್ಲ ಅನ್ನೋರಾದರೆ ಅದು ಒಂದೇ ಲೈನಲ್ಲಿ ಒಂದು ವಿಚಾರನ ನೀವು ಬರೀಬೇಕು. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಮೇಲೆ ಬರೆದ್ಬಿಟ್ಟು ನೆಕ್ಸ್ಟು ಕೆಳಗಡೆ ನೀವು ಯಾವ ವಿಚಾರಕ್ಕೆ, ಫಾರ್ ಎಕ್ಸಾಂಪಲ್ ಕೆಲಸ ಸಿಕ್ಕಿಲ್ವಾ, ಮದುವೆ ಆಗಿಲ್ವಾ, ಅಥವಾ ನಿಮ್ಮ ಮಕ್ಕಳು ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗ್ತಿದೆಯಾ, ಆ ಥರ ಯಾವುದೇ ವಿಚಾರ ಆಗಿರ್ಬೋದು, ಒಂದು ವಿಚಾರನ ನೀವು ಬರೆದ್ಬಿಟ್ಟು ಅದನ್ನು ರಾಯರ ಮುಂದೆ ಇಟ್ಬಿಟ್ಟು ಮತ್ತೆ ನೀವು ರಾಯರಿಗೆ ಪ್ರಾರ್ಥನೆನ ಮಾಡ್ಕೋಬೇಕು. ಮೊದಲಿಗೆ ವಿಷ್ಣು ಸಹಸ್ರನಾಮನ ಹೇಳ್ಕೋಬೇಕು, ನೀವು ಶ್ರೀಯರಿನ ನೆನ್ಕೋಬೇಕು. ಆ ನಂತರ ಗುರು ರಾಯರ ಅಷ್ಟೋತ್ತರನ ನೀವು ಹೇಳ್ಬೋದು. ಅಷ್ಟೋತ್ತರ ಹೇಳಕ್ಕೆ ಬರಲಿಲ್ಲ ಅಂದರೆ ರಾಯರ ಮೂಲ ಮಂತ್ರ ಇದೆಯಲ್ವ, ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ, ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ, ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ 108 ಸಾರಿ ತಪ್ಪದಲ್ಲೇ ನೀವು ಹೇಳಲೇಬೇಕು. 108 ಸಾರಿ ಈ ಮಂತ್ರ ಹೇಳೋದು ಒಂದೇ, ರಾಯರು ಅಷ್ಟೋತ್ತರ ಹೇಳೋದು ಒಂದೇ. ನಿಮ್ಗೆ ಯಾವುದು ಕಂಫರ್ಟಬಲ್ ಇರುತ್ತೋ ಅದನ್ನು ನೀವು ಹೇಳ್ಕೋಬೋದು. ಅದನ್ನೆಲ್ಲ ಹೇಳಿದಾದ್ಮೇಲೆ ನೀವು ಆ ಚೀಟಿನ ಮಡಚಿಬಿಟ್ಟು ನೀವು ರಾಯರ ಮುಂದೆ ಆದರೂ ಇಡ್ಬೋದು, ಫೋಟೋ ವಿಗ್ರಹ ಮುಂದೆ, ಅಥವಾ ರಾಯರು ಹಿಂದೆ ಆದರೂ ಇಡ್ಬೋದು. ಅದು ಯಾರೂ ಕೂಡ ಮುಟ್ಟೋ ಆಗಿಲ್ಲ. ನಮ್ಮ ಕೆಲಸ ಸಕ್ಸಸ್ ಆಗೋ ತನಕ ಅದು ನಿಮ್ಮ ಹತ್ರನೇ ಇಟ್ಕೋಬೇಕು. ಇಲ್ಲ ದೇವ್ರ ಮನೇಲಿ ಬಿಟ್ಟು ಮನೇಲಿ ಬೇರೆಯವ್ರು ಯಾರೋ ಪೂಜೆ ಮಾಡ್ತಾರಪ್ಪ, ಅವ್ರು ಎತ್ಕೊಂಡು ನೋಡ್ತಾರೆ ಅಥವಾ ಬಿಸಾಡಿಬಿಟ್ರೆ ಕಷ್ಟ ಅಂತ ಅಂದ್ಕೊಳ್ಳೋರು, ನಿಮ್ಮ ಪರ್ಸಲ್ಲಿ ನೀವು ಎಲ್ಲಿ ದುಡ್ಡು ಇಟ್ಕೋತಿರೋ ಅಲ್ಲಿ ಇದನ್ನು ಜೋಪಾನವಾಗಿ ಇಟ್ಕೋಬೇಕು. ನೀವು ಆ ಚೀಟಿನ ಇಟ್ಬಿಟ್ಟು ನೀವು ಆ ನಂತರ ಒಂದು ಹೂನ ಇಟ್ಕೊಂಡು 3 ಸುತ್ತು ಪ್ರದಕ್ಷಿಣೆನ ಬಂದುಬಿಟ್ಟು ರಾಯರ ಪಾದಕ್ಕೆ ಅವನ್ನ ಇಟ್ಬಿಟ್ಟು ನೀವು ಬಗ್ಗಿ ನಮಸ್ಕಾರನ ಮಾಡ್ಕೊಳ್ಳಿ. ಬಗ್ಗಿ ನಮಸ್ಕಾರ ಮಾಡ್ಕೊಂಡು ನಿಮ್ಮ ಕಷ್ಟ ಇನ್ನೇನಾದ್ರು ಇದೆಯಾ ರಾಯರ ಮುಂದೆ ಹೇಳ್ಕೋಬೇಕಾ, ಎಲ್ಲವೂ ಕೂಡ ಮನಸ್ಸು ಬಿಚ್ಚಿ ನೀವು ಹೇಳ್ಕೊಬಿಡ್ಬೇಕು. ಇಷ್ಟು ಕೆಲಸನ ನೀವು 6 ಗಂಟೆ ಒಳಗಡೆ ಸಾಧ್ಯ ಆದರೆ ಮಾಡ್ಬೋದು. ಇಲ್ಲ ನಮ್ಮ ಮನೇಲಿ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇಲ್ಲಪ್ಪ, ನನ್ನ ಮಾಡ್ಕೋಬೋದು ಅನ್ನೋರಾದರೆ 8 ಗಂಟೆ ಒಳಗಡೆ ಇಷ್ಟು ಕೆಲಸನ ನೀವು ಮಾಡಿ ಮುಗಿಸಿ. ಇನ್ನು ಸಂಜೆ ಹೊತ್ತಲ್ಲಿ ನೀವು 5:30 ಒಳಗಡೆ ಎಲ್ಲ ದೀಪಗಳನ್ನ ಯಾವ ರೀತಿ ಹಚ್ಚಿದ್ರೋ ದೇವ್ರ ಮನೇಲಿ ಆ ಥರ ಹಚ್ಬಿಟ್ಟು ರಾಯರಿಗೆ ಬೆಳಗ್ಗೆನೇ ನೀವು ತುಪ್ಪದ ದೀಪ ಹಚ್ಚಿದರೆ ಸಾಕು. ಸಂಜೆ ಹೊತ್ತು ಹಚ್ಚಬೇಕು ಅನ್ನೋದು ಏನೂ ಇಲ್ಲ. ನಾರ್ಮಲಾಗಿ ಯಾವ ಎಣ್ಣೆಯಿಂದ ನೀವು ದೀಪ ಹಚ್ತೀರೋ ಆ ಎಣ್ಣೆನ ಹಾಕ್ಬಿಟ್ಟು ದೀಪನ ಅಂಟಿಸ್ಬಿಟ್ಟು 2 ಗಂಧದ ಕಡ್ಡಿನ ನೀವು ಅಂಟಿಸಿದ್ರೆ ಸಾಕು. ಇನ್ನು ರಾಯರು ಮಠಕ್ಕೆ ಹೋಗ್ಬಿಟ್ಟು ನೀವು ದರ್ಶನ ಮಾಡಿಕೊಂಡು ನಿಮ್ಮ ಕೈಲಾಗಿರೋಂಥ ಸೇವೆನ ನೀವು ಮಾಡಿಬಿಟ್ಟು ಬಂದರೆ ರಾಯರು ಒಲ್ದೇ ಒಲಿತಾರೆ. ರಾಯರು ನಿಮ್ಮ ಕಷ್ಟಕ್ಕೆ ಪರಿಹಾರನ ಕೊಟ್ಟೇ ಕೊಡ್ತಾರೆ. ನಿಮ್ಮ ಈ ವಿಚಾರ ಪರಿಹಾರ ಆಗೋವರೆಗೂ ಆ ಚೀಟಿನ ಎಲ್ಲೂ ಬಿಸಾಡೋಗಿಲ್ಲ, ಅಥವಾ ಎಲ್ಲೋ ಮರ್ತಿ ಇಟ್ಬಿಟ್ಟೆ ಎಲ್ಲೋಯ್ತೋ ಗೊತ್ತಾಗ್ತಾಯಿಲ್ಲ ಅಂತ ಅಂದ್ಕೊಳ್ಳೋದಕ್ಕೆ ಬಿಡಿ. ಮತ್ತು ನೀವು ಎಷ್ಟು ವಾರ ಅಂದ್ಕೊಂಡಿರ್ತೀರ, 3 ವಾರ 5 ವಾರ ಇದೇ ರೀತಿ ಕಂಟಿನ್ಯೂಸ್ ಆಗಿ ನೀವು ಮಾಡಿಕೊಂಡು ಬರ್ಬೋದು. ಇನ್ನು ನಿಮ್ಮ ವಿಚಾರ ಸಕ್ಸಸ್ ಆಯಿತಪ್ಪ, ಪರಿಹಾರ ಸಿಕ್ತು ಅನ್ನೋದಾದರೆ ಇನ್ನು ಆ ಚೀಟಿನ ತೆಗೆದುಕೊಂಡು ಎಲ್ಲರ ಮನೇಲೂ ತುಳಸಿ ಕಟ್ಟೆ ಅಂತೂ ಇರುತ್ತೆ, ಅಥವಾ ಯಾವುದಾದ್ರು ಒಂದು ಹಸಿರು ಗಿಡ ಅಂತಾದ್ರು ಇದ್ದೇ ಇರುತ್ತೆ. ಅದ್ರ ಮಣ್ಣಲ್ಲಿ ಊದ್ಬಿಟ್ಟು ನೀರನ್ನ ಹಾಕ್ಬಿಡಿ, ಅಲ್ಲಿಗೆ ಅದು ಕಂಪ್ಲೀಟ್ ಆಗುತ್ತೆ. ಇಷ್ಟು ಕೆಲಸನ ನೀವು ಮಾಡಿ ನೋಡಿ. ಅದು ಈ ಗುರುವಾರದಿಂದನೇ ಶುರುನ ಮಾಡಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರೆಲ್ಲ ನಂಬಿಕೆ ಇಲ್ಲದೇ ತುಂಬ ಕುಗ್ಗೋಗ್ಬಿಟ್ಟಿರ್ತಿರೋ, ಕೆಲಸ ಆಗಲ್ಲ ಅಂದ್ಕೊಬಿಟ್ಟಿರ್ತಿರೋ, ಪಕ್ಕ ಆಗುತ್ತೆ, ನೀವು ನಂಬಿಕೆ ಇಟ್ಟು ಮಾಡಿ, ನಿಮ್ಮ ಕೆಲಸ ಸಕ್ಸಸ್ ಆಗೇ ಆಗುತ್ತೆ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡಿಕೊಂಡು ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.